ಗಣೇಶನಿಗೊಂದು ನಮಸ್ಕಾರ, ಆಂಜನೇಯನಿಗೊಂದು ನಮಸ್ಕಾರ, ನಾನು ನೋಡ್ತಾ ಒಂದು ನಮಸ್ಕಾರ. ಏಯ್ ಮುಖ್ಯ ವಿಷಯಕ್ಕೆ ಬರಲ್ಲ. ನಮ್ಮ ಮನೆ ಇರೋದು ಚನ್ನಪಟ್ಟಣದ, ನಮ್ಮ ಮನೆ ಇರೋದು. ಹಾಗಲ್ಲ ಹಾಗಲ್ಲ, ನಿನ್ ಕೈಲಾಗಲ್ಲ. ನನ್ನ ಕನ್ನಡ ನನ್ನ ಹೆಮ್ಮೆ, ನಮ್ಮ ಕನ್ನಡ ನಮ್ಮ ಹೆಮ್ಮೆ. ನಾನು ಹೋಗ್ಬೇಕಾಗಿರೋದು ಮೈಸೂರು ಸೈಡು, ಬಟ್ ದೇವಸ್ಥಾನ ಇರೋದು ಬೆಂಗಳೂರು ಸೈಡು. ಅದೇನೋ ಆ ದೇವಸ್ಥಾನಕ್ಕೆ ಹೋಗಿ ರೈಡ್ ಮಾಡೋಕ್ಕೆ ಮನಸ್ಸೇ ಆಗಲ್ಲ. ಅಲ್ಲೋಗಿ ಕೈ ಮುಕ್ಕೊಂಡು ಬಂದ್ರೇ ಒಂದು ನೆಮ್ಮದಿ, ಆರಾಮಾಗಿ ಗಾಡಿ ಓಡಿಸ್ಕೊಂಡು ನೆಮ್ಮದಿಯಾಗಿ ಬರ್ಬೋದು. ಇಲ್ಲಾಂದರೆ ಏನೋ ಒಂಥರ ಗಿಲ್ಟ್ ಕಾಡ್ತಾ ಇರ್ತದೆ, ಏನಾರು ಆಗ್ಬಿಡ್ತದೇನೋ ಅಂತ. ಅದಕ್ಕೆ ಆ ಗಿಲ್ಟೆಲ್ಲ ಬೇಡ ಅಂದ್ಬಿಟ್ಟು ಆರಾಮಾಗಿ ಕೈ ಮುಕ್ಕೊಂಡು ಬಂದ್ಬಿಡ್ತೀನಿ. ಬರೀ ಡೌಗಳು ನಿಂತು. ಏನೋ ಒಂದು ನಂಬಿಕೆ. ಆದರೆ ಬಟ್ ಒಬ್ಬೊಬ್ರು ಇರ್ತಾರಲ್ಲ, ಶನಿವಾರ ಬಂದರೆ ಆಂಜನೇಯ ಸ್ವಾಮಿ ಫೋಟೋ ಹಾಕೋದು, ಸೋಮವಾರ ಬಂದರೆ ಈಶ್ವರನ ಫೋಟೋ ಹಾಕೋದು. ದೇವ್ರ ವಿಷಯ ಅದು. ಒಂದು ದಿನ ದೇವಸ್ಥಾನಕ್ಕೆ ಹೋಗಲ್ಲ ಅವರು, ಫೋಟೋ ಮಾತ್ರ ಕರೆಕ್ಟ್ ಟೈಮ್ಗೆ ಹಾಕ್ಬಿಡ್ತಾರೆ. ಅಲ್ಲಿಗೆ ಇದೊಂದು ತೊಂದರೆಗಳು. ಹೊಟ್ಟೆ ಏನು ಹಸಿತೈತೆ ಅಂದರೆ ಹೊಟ್ಟೆ ಒಳಗಡೆ ಒಳ್ಳೆ ಖಾಲಿ ಡಬ್ಬ ಥರ ಫೀಲ್ ಆಯ್ತೈತೆ. ಇನ್ನೂ 50 ಕಿಲೋಮೀಟ್ರ್ ಹೋಗ್ಬೇಕು ನಾನು ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ. ಅಷ್ಟರಲ್ಲಿ ಅದೇನು ಕತೆನೋ ಏನೋ. ಒನ್ ವೇಗೂ ಅದೇ ಬೇಜಾರು. ಐವತ್ತು ಕಿಲೋಮೀಟ್ರ್ ಬಂದಾಯಿತು. ಎಕ್ಸ್ಪೋಜರ್ ಎಕ್ಸ್ಪೋಜರ್ ಜಾಸ್ತಿ ಆಗ್ಬಿಟ್ಟು ಏನು ಮಾತಾಡೋದೇನು ರೆಕಾರ್ಡ್ ಆಗಿದೆ. ಅರವತ್ತು ಕಿಲೋಮೀಟ್ರ್ ಬಂದಿದ್ದೀನಿ. ಆದರೆ ಇನ್ನೂ ನಾನು ಹೇಳಿಲ್ಲ ನಿಮಗೆ. ನಾನು ಹೆಸರಲ್ಲೇ ಹೇಳಲ್ಲ ಗುರು. ನಾನು ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನ್ನ ಹೆಸರಿಕೊಂಡು ನೀವು ಏನು ಮಾಡ್ತೀರಾ ಅಲ್ವಾ? ನನ್ನ ಹೆಸರು ನಾನು ಹೇಳಲ್ಲ, ನನ್ನ ಮುಖನೂ ತೋರಿಸಲ್ಲ. ಮುಖದಲ್ಲಿ ಏನಿದೆ ಮನಸ್ಸಲ್ಲೆಲ್ಲ ಇದೆ. ನನ್ನ ಮುಖ ತೋರಿಸಿಲ್ಲ ಅಂತ ನೀವೇನು ಬೇಜಾರಾಗಬೇಡಿ. ನಿಮಗೆ ಒಳ್ಳೊಳ್ಳೆ ಜಾಗಗಳು ತೋರಿಸ್ತೀನಿ, ಗಾಡಿ ತೋರಿಸ್ತೀನಿ, ಕಾರ್ ತೋರಿಸ್ತೀನಿ, ಇನ್ನು ಏನೇನೋ ತೋರಿಸ್ತೀನಿ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೊಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರೆ ಅಷ್ಟೇ. ಚೆನ್ನಾಗಿರೋದು ಮಾತ್ರ ಆಯಿತಾ, ನೀವು ನೋಡಿ ಅಷ್ಟೇ. ಆಮೇಲೆ ಇವತ್ತೆಲ್ಲಿ ಹೋಯ್ತಾ ಏನಿ ಅಂತ ಅಂದರೆ ಮಾನ್ಸೂನ್ ಬಂದರೆ ಜನ ಇನ್ನೆಲ್ಲಿ ಹೋಯ್ತಾರೆ, ಬನ್ನಿ ಬನ್ನಿ ಸ್ನೇಹಿತರೆ ಎಲ್ಲ ಓಡ್ತಾರೆ. ಅಲ್ಲಿಗೆ ನಾನು ಹೋಯ್ತಾರೆ. ಈ ರೋಡಲ್ಲಿ ಓಡ್ಸೋಕ್ಕೆ ಜೀವ ಬಾಯಿ ಬರೋದು ನೋಡಿ. ಅಯ್ಯೋ ಅಯ್ಯೋ. ಈಗ ಆರಿಸ್ತೀನಿ ನೋಡಿ, ಆರಿಸ್ಲಾ? ಚೆನ್ನಾಗಿದ್ದೀರ ನೀವು, ಆರಿಸ್ಬಿಟ್ಟು ಆಯ್ಕೊಬಿಡ್ಲಿ ಅಂತ. ನಗು ಬರ್ಲಿಲ್ವಾ? ಎಲ್ಲ ಬಂದವರಾಗೋದು. ಸದ್ಯ ಆಗೋದು ಯಾರೂ ಬಂದಿಲ್ಲ, ನಾನೇ ಫಸ್ಟ್. ಇದೆಲ್ಲ ನನಗೋಸ್ಕರ ವೆಯ್ಟ್ ಮಾಡಬೇಕಾಯ್ತು. ಬಂದವರ ಏನು ಯಾರು ಬಂದಿಲ್ಲ, ನಾನೇ ಫಸ್ಟ್ ಗುರು, ನಾನೇ ಫಸ್ಟು. ಸಾಧನೆಗೆ ಕಾರಣ ನಾನಲ್ಲ, ಇವರು. ಬರಲಿ ಕಾಯೋಣ. ಸದ್ಯ ಬ್ರೇಕ್ಫಾಸ್ಟ್ ಆಯಿತು, ಹೊಟ್ಟೆ ತುಂಬಿತು, ನೆಮ್ಮದಿ ಆಯಿತು. ಇವಾಗ ಏನಿದು ಚಿಕ್ಕಮಂಗ್ಳೂರೇ ಡೈರೆಕ್ಟ್. ನೀವು ಗ್ರೂಪಲ್ಲಿ ರೈಡ್ ಮಾಡೋ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದರೆ, ನೀವು ಸಾಕಷ್ಟು ಜನ ಮೀಟ್ ಮಾಡ್ತೀರ, ಅವ್ರ ಜೊತೆ ಮಿಂಗಲ್ ಆಗ್ತೀರ, ಅವ್ರ ಸ್ಟೋರೀಸ್ ಕೇಳ್ತೀರ, ಅವ್ರ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಅದೇ ಒಂದು ನಿಮಗೂ ಮುಂದೆ ಹೆಲ್ಪ್ ಆಗೋದು ನಿಮ್ಮ ರೈಡಿಂಗ್ಗೆ. ಅವ್ರು ಹೇಳೋ ಸ್ಟೋರಿಗಳು ಕೇಳಿದ್ರೆ ಸಾಕು, ನಿಮ್ಗೊಂದು ಅಷ್ಟು ಐಡಿಯಾ ಬಂದ್ಬಿಡುತ್ತೆ. ನೀವು ಆರಾಮಾಗಿ ರೈಡ್ ಮಾಡ್ಬೋದು. ಸಾಕು ಅದ್ಮೋ ಗೇಟು, ಓವರಾಗಿ ಕುಯ್ಬೇಡ. ಡಿಶೂಮ್ ಆಗಿದೆ, ಡಿಶೂಮ್. ಲಾರಿ ಕೆಳಗೆ ಬಿದ್ದಿದೆ ಅಂತ ಎಗಿರ್ಬಿಡ್ತು ಗಾಡಿ.
ಏನು ಗುರು, ಯಾರಿಗೂ ಏನೂ ಆಗಿಲ್ವಾ? ಏನೂ ಆಗದೆ ಇದೆ ಸರ್. ನೋಡಿ 1 hour later. ಮಳೆ ಅಂತ ರೈನ್ಗೆ ಸಾಕು ಬಂದರೆ ಅಯ್ಯೋ, ಒಂದು ತೊಟ್ಟು ಮಳೆ ಬೇಡವಾ? ಮಳೆಯಲ್ಲಿ ಶಾಖೆಗೆ ತಿಕ್ಕದೆಲ್ಲ ನೀರು ಇಳಿತೈತೆ. ಅಯ್ಯಪ್ಪ, ನಮ್ಮ ಕರ್ಮ ನೋಡುವ. ಇನ್ನೇನಿಷ್ಟೇ ಎತ್ತ ಬರ್ತಾ ಇದ್ದಂಗೆ ಅಂತೂ ಇಂತೂ ಮಳೆ ಹನಿ ಆಗ್ತೈತೆ. ಮಳೆ ಬರ್ತಾ ಇಲ್ಲ. ಸ್ಟೇಗೆ ಹೋಗೋ ರೋಡೇ ಈ ಲೆವೆಲ್ಗಿದೆ ಅಂದರೆ ಇನ್ನು ಸ್ಟೇ ಯಾವ ಲೆವೆಲ್ಗೆ ಹೋಗ್ಬೋದು ನೋಡೋಣ ಬನ್ನಿ. ನಮಸ್ಕಾರ ಗಾಂಡು. ನಮ್ಮವರೆಲ್ಲ ಚೆನ್ನಾಗಿ ಕಾಣಲಿ ಅಂತ ಊರಲ್ಲಿ ಪಾರ್ಕ್ ಮಾಡ್ತಾರೆ, ಆದರೆ ಇದು ಊರಿಗೆ ಪಾರ್ಕ್ ಇದ್ದಂಗೆ ಐತಲ್ಲ ಅವರು. ವಾವ್, ಫಕಿಂಗ್ ಶಿಟ್ ಬ್ರೋ. ಹೋಮ್ ಸ್ಟೇ ರೋಡು ಸಖತ್ತು ಬ್ರೋ. ಹತ್ತು ಚಿನ್ನ, ಹತ್ತು ಚಿನ್ನ. ನೀನೇನು ಯಾರಿಗಿಂತ ಕಮ್ಮಿ ಇಲ್ಲ. A few moments later. ಫೈನಲ್ ಸ್ಟೇ ರೀಚ್ ಆದ್ವಿ ಗೈಸ್. ಎಲ್ಲ ಅವರು ರೂಮ್ ಸೇರಿಕೊಂಡು ನಾನು ಹಂಗೆ ವೀಡಿಯೋ ಮಾಡೋಣ ಆಚೆ ಬಂದೆ. ಎಲ್ಲನೂ ತೋರ್ಸೋಕ್ಕಾಗಲ್ಲ, ಅವ್ರವ್ರಿಗೂ ಪ್ರೈವೇಸಿ ಇರಬೇಕಲ್ಲ, ಆದಷ್ಟು ತೋರಿಸ್ತೀನಿ ನೋಡಿ. ಇದು ಗೊತ್ತಲ್ಲ ವರ್ಲ್ಡ್ ಫೇಮಸ್ ಗಾಡಿ, ಅದ್ರ ಮೇಲೆ ಒಂದು ಐತೆ ತೋರಿಸ್ತೀನಿ ಬನ್ನಿ, ಏನಂತ ಗೆಸ್ ಮಾಡಿ. ಸ್ವಾಮಿ ಅಷ್ಟೊಂದು ಜೈಲ್ ಹೋಗಿ ಬಂದೋ ನಾನು ಸ್ವಾಮಿ, ನನಗೆ ಮೀಡಿಯಾ ನನ್ನ ಸಮಾನ. A few moments later. ಆಫ್ ರೋಡ್ಗೆ ನೋಡೋಣ. ಏನು ಇಲ್ಲೇ ಜಾಸ್ತಿ ಐತಲ್ಲ ಇದು, ಇಲ್ಲ ಅಲ್ಲೆಂಗೆ ಕತೆ. ಪ್ಲೇಸ್ಗೆ ಹೋಗಿಲ್ಲ, ಆದರೆ ಈ ಲೆವೆಲಿಗೆ ಜಾಸ್ತಿ ಐತೆ ಅಂದರೆ ಫಕ್. ನಿಮ್ಮ ಕ್ಯಾಮ್ರಾದಲ್ಲಿ ಏನು ಗೊತ್ತೇ ಆಗಲ್ಲ. ನೋಡ್ಬೋದು ಎಷ್ಟು ಡೀಪ್ ಫಾರೆಸ್ಟ್. ಏನಲ್ಲ ಇದು ಟೀ ಎಸ್ಟೇಟು ಹಂಗೆ ಕಾಣಿಸ್ತದೆ ಅಷ್ಟೇ, ಕಾಡ್ತಾರೆ. ಇಲ್ಲಿಂದ ಅಂತ ಬಸ್ ಸ್ಟಾರ್ಟು, ಮೈನ್ ಸೋರ್ಸು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ, ನೀಗಿರ್ಕಾಗ್ಬಿಟ್ಟಾನು. ಒಳ್ಳೆ ಸ್ವರ್ಗಕ್ಕೆ ರೋಡ್ ಇದ್ದಂಗೆ ಐತಲ್ಲ ಅವರು. A few moments later. ಕಷ್ಟಪಟ್ಟು ಹತ್ತಿಸ್ಕೊ ಬಂದಿದ್ದಕ್ಕೂ ಒಂದು ವ್ಯೂ ಸಿಕ್ತು, ಸಖತ್ತಾಗೈತೆ. ಅಷ್ಟಕ್ಕೆ ದೊಡ್ಡವರು ಹೇಳಿದ್ರೆ ಕಷ್ಟಪಟ್ಟರೆ ಸುಖ ಅಂತ. ನೋಡಿ ಎಲ್ಲ ಚಿಲ್ ಮಾಡ್ತಾವೆ. ಆಫ್ ರೋಡೆಲ್ಲ ಮಾಡಿ ಸುಸ್ತಾಗೋಯ್ತು, ಏನೇ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಆ ಲೆವೆಲಿಗೆ ಸುಸ್ತಾಯ್ತಾವೆ. ನೀರು ಬೇರೆ ತಂದಿಲ್ಲ. ಯಾವ ಲೆವೆಲಿಗೆ ಸುಸ್ತಾಯ್ತಾರೆ ಅಂದರೆ ಪೆಟ್ರೋಲೇ ಕುಡ್ಕೊಬಿಡ್ಬೇಕು ಅನ್ನಿಸ್ತಾರೆ, ಆ ಲೆವೆಲಿಗೆ ದಾಹ. ಮುಂದೆ ಎಲ್ಲ ಯಾವ್ದಾದ್ರು ಅಂಗಡಿ ಇದ್ದರೆ ನೋಡ್ಬಿಟ್ಟು ತಗೊಂಡು ಕುಡಿಬೇಕು. ಆಫ್ ರೋಡ್ ಮಾತ್ರ ಹೆವಿ ಡಿಫಿಕಲ್ಟ್ ಇತ್ತು, ಅದ್ರ ತಕ್ಕನಾಗೆ ಮೇಲ್ಗಡೆ ವ್ಯೂ ಇತ್ತು, ಅದೇ ಖುಷಿ. ಕಷ್ಟಪಟ್ಟಿತ್ತು, ಚೆನ್ನಾಗಿತ್ತು. ಸರಿ
ಅಂಡ್ ಐ ಹೋಪ್ ನಿಮ್ಮ ಚಾನೆಲ್ ದೊಡ್ಡ ಸಕ್ಸಸ್ ಆಗಲಿ.